ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಮಾರ್ನಿಂಗ್ ಟು ಆಲ್. ಸೊ ಈಗಾಗಲೇ ಬಿ ಎಸ್ ಸಿ ನರ್ಸಿಂಗ್ ಸಲುವಾಗಿ ಕಾಯ್ತಿರುವಂತಹ ವಿದ್ಯಾರ್ಥಿಗಳಿಗೆ ಕೆಇದಿಂದ ಯಾವುದೇ ಥರದಂತಹ ಒಂದು ಅಪ್ಡೇಟನ್ನು ಯಾಕೆ ಮಾಡಿಲ್ಲ ಅಂತಂದರೆ, ನಿಮ್ಮ ವಿಷಯ ಕೆಇಗೆ ಮತ್ತು ನೀಟ್ಗೆ ಈ ವರ್ಷ ನೀಟು ಮತ್ತು ಕೆ ಎರಡು ಕಾಂಬಿನೇಷನ್ ಮಾಡಿಕೊಂಡು ಕೌನ್ಸ್ಲಿಂಗ್ ಮಾಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆದರೆ 18ನೇ ತಾರೀಕಿಗೆ ಕೊನೆ ಒಂದು ಏನಂತಂದರೆ ಹೇರಿಂಗ್ ಇದೆ, ಕೋರ್ಟಲ್ಲಿ ಒಂದು ಹೇರಿಂಗ್ ಇದೆ. ಸೊ ಆ ಕೋರ್ಟ್ ಹೇರಿಂಗ್ ಮುಗಿದ ಮೇಲೆ ಡಿಸಿಷನ್ ಮೇಕಿಂಗ್ ಆಗುತ್ತೆ. ಅಂದರೆ ಅದನ್ನು ನೀಟನ್ನು ಸಪ್ರೇಟಾಗಿಟ್ಟು ಕೌನ್ಸ್ಲಿಂಗ್ ಮಾಡಬೇಕಾ ಅಥವಾ ಅದನ್ನು ಇನ್ಕ್ಲೂಡಿಂಗ್ ಸೇರಿಸಿ ಮಾಡ್ಕೋಬೇಕಾ ಅನ್ನೋದನ್ನು ಡಿಸಿಷನ್ ಆಗುತ್ತೆ. ಸೊ ಇನ್ನೂ 2 ದಿನ ಕಾಲಾವಕಾಶ ಇದೆ. ಇನ್ನೂ 2 ದಿನ, ಯಾಕಂದರೆ ನಾಳೆಗೆ ಗೌರ್ಮೆಂಟ್ ರಜೆ ಆಗುತ್ತೆ, ನಾಡಿದ್ದು ಹೇರಿಂಗ್ ಆಗುತ್ತೆ. ಸೊ ಹೇರಿಂಗ್ ಮುಗಿದ ತಕ್ಷಣವೇ ನಿಮ್ಗೆ ಯಾವುದೇ ಥರ ಅಂತ ಒಂದು ಅಪ್ಡೇಟನ್ನು ಅವರು ಕೆದವರೇ ನಿಮಗೆ ಮಾಡ್ತಾರೆ. ಯಾಕಂದರೆ ಆಲ್ರೆಡಿ ತುಂಬ ಸ್ವಲ್ಪ ಲೇಟ್ ಆಗ್ತಾಯಿದೆ. ಬಿ ಎಸ್ ಸಿ ನರ್ಸಿಂಗ್ಸ್ ಅದು ಕೂಡ ಇನ್ಕ್ಲೂಡಿಂಗ್, ಯಾಕಂದರೆ ಈ ವರ್ಷ ಇಂಜಿನಿಯರಿಂಗು ಬಿ ಎಸ್ ನರ್ಸಿಂಗು ಎರಡೂ ಸೇರಿಸಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಮೆಡಿಕಲ್ದೊಂದು ಪೆಂಡಿಂಗ್ ಇದೆ. ಮೆಡಿಕಲ್ದೊಂದು ಕ್ಲಿಯರೆನ್ಸ್ ಆಯ್ತು ಅಂತಂದರೆ ಅದನ್ನು ಕೂಡಿ ಮಾಡ್ಬೋದು ಅಥವಾ ಸಪ್ರೇಟಾಗಿ ಮಾಡ್ಬೋದು. ಸೊ 18ನೇ ತಾರೀಕು ತನಕ ಏನು ನಿಮ್ಗೆ ಏನೂ ಅಪ್ಡೇಟ್ ಆಗೋದಿಲ್ಲ. ಯಾಕಂದರೆ ಕೌನ್ಸ್ಲಿಂಗ್ ಆಗಿರ್ಬೋದು, ವೆರಿಫಿಕೇಷನ್ ಸ್ಲಿಪ್ ಆಗಿರ್ಬೋದು, ಇದು ಯಾವುದೇ ಥರಂಥ ಒಂದು ಮಾಹಿತಿಗಳನ್ನು ಕೆದವರು ಬೇಗ ಅಪ್ಡೇಟ್ ಮಾಡೋಂಗಿಲ್ಲ. ಯಾಕಂತಂದರೆ ಅವರು ಕೂಡ ಇನ್ನು ಸ್ಟಿಲ್ ಪೆಂಡಿಂಗಲ್ಲಿದ್ದಾರೆ. ಅಂದರೆ ಕೋರ್ಟ್ ಒಂದು ಡಿಸಿಷನ್ನಲ್ಲಿ ವೇಟಿಂಗಲ್ಲಿದ್ದಾರೆ. ಸೊ 18ರ ನಂತರ ಕೌನ್ಸ್ಲಿಂಗ್ ಪ್ರಕ್ರಿಯೆಗಳು, ಅಂದರೆ ವೆರಿಫಿಕೇಷನ್ ಸ್ಲಿಪ್ ಇರ್ಬೋದು, ಅದಕ್ಕೆ ಟೈಮ್ ಟೇಬಲ್ ಇರ್ಬೋದು, ಸೀಟ್ ಮ್ಯಾಟ್ರಿಕ್ಸ್ ಇರ್ಬೋದು, ಇವೆಲ್ಲಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಮುಂದಿನ ದಿನಗಳಲ್ಲಿ, ಅಂದರೆ 18 ತಾರೀಕಿನ ನಂತರದಲ್ಲಿ ನಿಮಗೆ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ. ಅಲ್ಲಿ ತನಕ ನೀವು ಪೂರ್ವ ತಯಾರಿ ಮಾಡ್ಕೊರಿ. ಫ್ರೀ ಇದ್ದೀರಿ. ಸೊ ಕಾಲೇಜ್ಗಳನ್ನು ಚಾಯ್ಸ್ ಮಾಡಿಟ್ಕೊಳ್ರಿ, ಲಿಸ್ಟ್ಗಳನ್ನು ಮಾಡಿಟ್ಕೊಳ್ರಿ. ಆಮೇಲೆ ಲಿಸ್ಟ್ ಮಾಡೋದಕ್ಕಿಂತ ವೆರಿ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನೀವು ಕಾಲೇಜನ್ನು ಖುದ್ದಾಗಿ ಹೋಗಿ ನೋಡ್ಕೊಂಡ್ಬಂದರೆ ತುಂಬ ಒಳ್ಳೆಯದು. ಸುಮ್ಮನೆ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ನಿಮಗೆ. ಯಾಕಂದರೆ ಅಲ್ಲಿರುವಂತಹ ಸಾಧಕ ಬಾಧಕಗಳ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ. ಸುಮ್ಮನೆ ಹಾಗೆ ಬ್ಲೈಂಡ್ಲಿ ಟಿಕ್ ಮಾಡೋದ್ರಿಂದ ಕೂಡ ನೀವು ಭಾಳ ಅನುಭವಿಸ್ಬೇಕಾಗುತ್ತೆ. ಫೀಸ್ ಮ್ಯಾಟ್ರದಲ್ಲಿ, ಆಮೇಲೆ ಅಲ್ಲಿ ಕ್ಲಾಸ್ಗಳ ಮ್ಯಾಟ್ರದಲ್ಲಿ ನೀವೇ ಅನುಭವಿಸ್ಬೇಕಾಗತ್ತೆ 4 ವರ್ಷ. ಸೊ ಹೀಗಾಗಿ ಫ್ರೀ ಇದ್ದರೆ ಭಾಳಷ್ಟು ವಿದ್ಯಾರ್ಥಿನಿಯರಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೆ ಬಸ್ ಪಾಸ್ ಫ್ರೀ ಇದೆ. ಸೊ ಯಾರೊಬ್ಬರನ್ನ ಪಾಲಕರನ್ನ ಕರ್ಕೊಂಡು ನೀವು ನಿಮ್ಮ ಜಿಲ್ಲೆ ಪಕ್ಕದ ಜಿಲ್ಲೆ, ನಿಮ್ಮ ಜಿಲ್ಲೆಗಳಲ್ಲಿ ಹೋಗಿ ನೀವು ಕಾಲೇಜುಗಳನ್ನು ಕಣ್ಣಾರಿ ನೋಡಿರಿ. ಅಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನು ಪಡ್ಕೊರಿ. ಫೀಸ್ ಹೇಗಿದೆ, ಯಾವ ರೀತಿ ಕ್ಲಾಸಸ್ ನಡೀತವೆ, ಸರಿಯಾಗಿ ಕ್ಲಾಸ್ ನಡೀತವೆ ಇಲ್ಲೋ, ರೆಸ್ಪಾನ್ಸ್ ಸರಿಯಾಗಿದೆ ಇಲ್ಲೋ ಅನ್ನೋದು ಮಾಹಿತಿ ಪಡ್ಕೊಂಡು ಲಿಸ್ಟ್ಗಳನ್ನು ಮಾಡ್ಕೊಳ್ರಿ. ಹಾಗೆ ಲಿಸ್ಟನ್ನು ಬ್ಲೈಂಡ್ಲಿ ಲಿಸ್ಟನ್ನು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂದರೆ ನೀವು 1 ವರ್ಷವೂ ಟಿಕಾವ್ ಆಗೋದಿಲ್ಲ. ನಿಮಗೆ ಸುಮ್ಮನೆ ಗೊತ್ತಿಲ್ಲದಂಥ ಕಾಲೇಜ್ಗಳಿಗೆ ಹೋದರೆ ನೀವು ಸೇಫ್ನೂ ಆಗೋದಿಲ್ಲ. ಆಮೇಲೆ ನೀವು ಕಲಿಯೋದು ತುಂಬ, ಅದು ಫುಡ್ ಸರಿ ಇಲ್ಲ, ಹಾಸ್ಟೆಲ್ ಇಲ್ಲ, ಇಲ್ಲದ ರೀಸನ್ಗಳನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಇವುಗಳನ್ನು ಬೇಡ. ಇನ್ನೂ 2 ಕಾಲಾವಕಾಶ ಇದೆ. ಸೊ ವಿದ್ಯಾರ್ಥಿಗಳು ಖುದ್ದಾಗಿ ಹೋಗಿ ಕಾಲೇಜ್ಗಳನ್ನು ನೋಡಿಕೊಂಡು ಆಮೇಲೆ ಲಿಸ್ಟ್ಗಳನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ.